ಹಿಟ್ಟ ಬಿಸದ ಹಾಕಕ್ ಬರಲ್ಲ ಇತ್ತು. ಬಿಸದ ಹಾಕಿದ್ರೆ ಮಟ್ಟಿ ಸೇಪ್ ಬರ್ತಾವ. ಅಗಲ ದುಂಡು ಬರಲ್ಲ, ಮಟ್ಟಿ ಸೇಪ್ ಬರ್ತತಿ. ಇದು ಹಿಂಗೆ ಉದ್ರ ಕಲ್ಸ್ಬೇಕು. ಹಿಂಗೆ ಜೋಳದ ಹಿಟ್ಟು. ನೀರು ನೀರೆಲ್ಲ ಅದನ್ನೇ ಕೂಡಿಸಿ ಎಲ್ಲ ಇದು ಹಾಕಿದ್ದು ಏನೇನು ಹಿಟ್ಟು ಬರ್ತದೆ ಅಷ್ಟೇ. ಇದು ರೋಲಿಗೆ ಹತ್ತದ ಇನ್ನು ಚಿಬ್ಬರಿಸ್ಬೇಕು. ರೋಲಿಗೆ ಹಚ್ಚಿದ್ರೆ ನೀವು ಗೊತ್ತಾನೇ ಇರ್ತದೆ. ಮೆತ್ತಗಾಗುತ್ತೆ ಅದು. ಇಲ್ಲ ಇಲ್ಲ, ರೋಲಿಗೆ ಅಲ್ಲೇ ನೀರು ಒಲೆ ಮೇಲೆ ನೀರು ಮಳೆ ನೀರ್ತಾವಲ್ಲ, ನೀರು ಸರಿ ಕೂಡಿಸಿ ಸುಡಲ್ಲ ರೊಟ್ಟಿನ ಆ ಥರ ಇಲ್ಲಿ ಕೂಡಿಸ್ಬೇಕು. ಉದ್ರ ಕೂಡಿಸ್ಬೇಕು, ಕಟ್ಟು ಕೂರ್ಸಂಗಿಲ್ಲ. ಇಲ್ಲ ಉದ್ರ ಆಗ್ಬೇಕಿತ್ತು. ಮತ್ತೆ ಕೂರ್ಸ್ಕೊಂಡು ಮತ್ತೆ ನಾಲ್ಕೆಂದು ಬಿತ್ತಕ್ಕೆಂದು ನಾಡಲ್ಲಿ ಇರುತ್ತೆ. ಇದೇ ನಾಲ್ಕೆಂದು ಅಷ್ಟು ಉದ್ರಾಗಿರುತ್ತೆ. ಅದು ಮತ್ತೆ ಮೇಲೆ ಹಾಕ್ಬೇಕು. ಅದನ್ನು ಮತ್ತೆ ಇದು ಮಾಡ್ಬೇಕು. ಜೋಳದ ರೊಟ್ಟಿ ಮಷೀನು ಇಷ್ಟೇನಾ ಇದು? ಇಷ್ಟೇ ಇಲ್ಲ, ಎಲ್ಲ ಕೂಸಿ ಹಾಕ್ಯಂತ ನೀರ ರೊಟ್ಟಿ ಬರ್ತಾವೆ. ಕೊಟ್ಟು ಒಂದು ಪಟ್ಟು ಹಾಕ್ಯಂದು ಇನ್ನೊಂದು ಪಟ್ಟಿಗೆ ರೊಟ್ಟಿ ಬರ್ತಾವೆ. ಆಯ್ತು, ಒಂದೆರಡು ನಿಮಿಷ ಅಷ್ಟೇ. ಭಾಳ ಇದಾಗೆ ತಡಿ, ನಿಮ್ಮನ್ನರಿಗೆ ಕರ್ಕೊಂಡು ಹೋಗಂತ. ಸಾಕು ತಗೊಳಕ. ಕಲ್ಮನೆಯಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಇರೋ ಕ್ಯಾತಿಕೊಪ್ತರ ಶಾರದಮ್ಮ ಮನೆ ಇದು. ಅವ್ರ ಮಗ ವಿಶ್ವನಾಥ್ ಅವರು, ಅವ್ರ ಮನೆಯವರು ಹೇಮಾ ಅವರು,
ಈ ರೀತಿ ಜೋಳದ ರೊಟ್ಟಿ ಮಷಿನ್ ಇಟ್ಕೊಂಡು ಜೋಳದ ರೊಟ್ಟಿಗಳನ್ನು ಮಾಡಿ ಮಾರಾಟ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಬೇಕಾದವ್ರು ತೊಗೋಬೋದು. ನಂಬರ್ ಕೊಟ್ಟಿದ್ದೀನಿ. ಬೇಗ ಬೇಗ ಆಗ್ತಾವಲ್ಲ. ಬೇಗ ಬೇಯ್ತಾವ್ರಿ. ಉರಿ ಇದ್ಬಿಟ್ರೆ ಹಂಚ್ಕಾಯ್ಬಿಟ್ರೆ ತಡ ಆಗಲ್ಲ. ಮೈದಾನಿಟ್ಟು ಬೆರಗಿಸಿದ್ರೆ ರೊಟ್ಟಿ ಸರಿಯಾಗಲ್ರಿ. ಅವು ನಾವು ಯಾವಾಗೂ ಬೆರಗ್ಸಲ್ವ. ಹಿಂಗೆ ಯಾವಾಗ ಹಂಗಾಗಿ ಜನ ಎಲ್ಲ ಇಷ್ಟಪಡಕತ್ತಾರ ರೊಟ್ಟಿಗೆ. ಇಲ್ಲ ತಗೊಂಡ್ ಹೋಗಾರ ಒಳ್ಳೆ ಚೆನ್ನಾಗಿ ಒಟ್ಟು ಬೇಸೋದು ಮಾತ್ರ ಅದು ಹಿಂಗೆ ಪಾಡ ಹಿಂಗೆ ಹಿಂಕ್ಯಂತ ನೋಡ್ಕೊಂತ ಇದ್ದು ಒಂಚೂರು ಬಿಟ್ಟಿವಿ ಅಂದ್ರೆ ಹೊತ್ತೋಕವ್ರಿ. ಹೌದಾ ರೊಟ್ಟಿ ಇದಕ್ಕ ನೋಡು ಹೊತ್ತಿ ಬಿಡ್ತಾವ. ನೋಡು ಚೆನ್ನಾಗಿದ್ದಾವೆ. ದಪ್ಪ ಮಾಡೋಕಂದ್ರೆ ದಪ್ಪ ಆಗಾವೆ. ನಾವು ದಪ್ಪ ತೀರಾ ದಪ್ಪ ಆದರೆ ಚೆನ್ನಾಗಲ್ಲ ಅಂತ ಇವು ಚೆನ್ನಾಗಿದ್ದಾವೆ. ಇಷ್ಟು ಹಿಡ್ಕೊಂತಾವ ಅಷ್ಟೇ. ಹೌದು. ಅದ್ರ ದಪ್ಪ ಮಾಡೋಕ್ಕೆ ಸಣ್ಣ ಮಾಡೋಕ್ಕೆ ಒಯ್ತೀರಿ ಅಲ್ಲ, ಹಂಗೆ ಮಾಡ್ತಾರೆ. ತಿಂಡಿ ತಿನ್ನು ರೊಟ್ಟಿ. ಟೀನಾರ ಮಾಡ್ಲಾ ಕಾಪಿನಾರ? ದೋಸೆ ತಿಂದು ಬಂದಿನಿ. ಬೇಡಕ್ಕ ತಿಂದು ಬಂದಿದ್ದೀನಿ. ಕಾಪಿ ಮಾಡ್ಲೇಬೇಕಾರೆ ಬೇಡ ಅವತ್ತು ಹುಷಾರಿಲ್ಲ ಅಂದ್ ಮನೆ ಹೋಗೇ ಬಿಟ್ಟವ. ಕರೆದ್ರೆ ಮನೆಗೆ ಬರಲಿಲ್ಲ, ಹಂಗೆ ಹೋತು. ತಿನ್ಬೇಕು ಊಟ ಮಾಡೋಕೆ ಕರೆ ಏನು ನಾನು ಇಲ್ಲ ಹುಡ್ತಕತ್ತಗಳ ಹೋಗ್ಕೊಂಡು ಅಂತ ಹೋತಂತ. ಅಲ್ಲಿ ಬರ್ತಾರ, ಅಲ್ಲಿ ಊಟ ಮಾಡ್ತಾರ.